ಸೊ ಮ್ಯೂಚುವಲ್ ಫಂಡ್ ಲಾಂಗ್ ಟೈಮ್ ಹೋಗೋದಾದ್ರೆ ಯಾವ ರೀತಿಯ ಫಂಡ್ ಮೇಲೆ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾಗತ್ತೆ ಅಂತ, ಯಾವ ಟೈಪ್ ಅಂತ? ಸೂಕ್ಷ್ಮವಾಗಿ ಹೇಳಬೇಕು ಅಂತಂದ್ರೆ, ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ, ಮ್ಯೂಚುವಲ್ ಫಂಡ್ ಅಲ್ಲಿ 3 ವಿಧ. ಒಂದು ಡೆಟ್ ಮ್ಯೂಚುವಲ್ ಫಂಡ್, ಅಂದರೆ ನಿಮ್ಮ ದುಡ್ಡನ್ನು ಬ್ಯಾಂಕಿನ ಠೇವಣಿಗಳಲ್ಲಿ ಹೂಡ್ತಾರೆ. ನಿಮಗೆ ಯಾವ ಥರದ ರಿಸ್ಕು ಇಲ್ಲ. ಬ್ಯಾಂಕಿನ ಠೇವಣಿನಲ್ಲಿ 7.5 ಬರುತ್ತೆ ಅಂತಂದರೆ ಮ್ಯೂಚುವಲ್ ಫಂಡಲ್ಲೂ 7.5, 7.75, 8ರವರೆಗೂ ನಿಮಗೆ ಪ್ರಾಫಿಟ್ ಬರ್ಬೋದು ಪ್ರತಿ ವರ್ಷ. ನನಗೆ ಸ್ವಲ್ಪ ರಿಸ್ಕ್ ತೊಗೊಳ್ಳೋಕ್ಕೆ ಶಕ್ತಿ ಇದೆ ಅಂತಂದರೆ ನೀವಾಗ ಹೈಬ್ರಿಡ್ ಫಂಡ್ ಅಂತ ಹೋಗ್ಬೋದು. ಹೈಬ್ರಿಡ್ ಫಂಡಿಗೆ ಹೋದಾಗ ಅವ್ರೇನು ಮಾಡ್ತಾರೆ, ನೀವು ಕೊಟ್ಟಂಥ 100 ರೂಪಾಯಿನಲ್ಲಿ ನೀವು ಯಾವುದನ್ನು ಸೆಲೆಕ್ಟ್ ಮಾಡಿದ್ದೀರಿ ಅನ್ನೋದ್ರ ಮೇಲೆ ಹೈಬ್ರಿಡಲ್ಲಿ ಕನ್ಸರ್ವೇಟಿವ್ ಹೈಬ್ರಿಡು, ಅಗ್ರೆಸಿವ್ ಹೈಬ್ರಿಡು ಅಂತ ಬೇಕಾದಷ್ಟು ವೆರೈಟಿ ಇದೆ. ಕನ್ಸರ್ವೇಟಿವ್ ಹೈಬ್ರಿಡ್ ಅಂತಂದರೆ 100ರಲ್ಲಿ 80 ಬ್ಯಾಂಕಿನ ಡಿಪಾಸಿಟ್ಗಳಲ್ಲೂ 20% ಹಣವನ್ನು ಅವರು ಷೇರು ಮಾರುಕಟ್ಟೆಯಲ್ಲಿ ಹೂಡ್ತಾರೆ. ಷೇರು ಮಾರುಕಟ್ಟೆಯಲ್ಲಿ ಇಟ್ಟಾಗ ಲಾಂಗ್ ಟರ್ಮಲ್ಲಿ ಪ್ರಾಫಿಟ್ ಬಂದಾಗ ನಿಮಗೆ ಬ್ಯಾಂಕ್ನಲ್ಲಿ 7.5 ಬರುತ್ತೆ ಅಂತಂದರೆ ಕನ್ಸರ್ವೇಟಿವ್ ಅಲ್ಲಿ ನಿಮಗೆ ಅಂದಾಜು 8, 8.5, 9%ವರೆಗೂ ವರ್ಕೌಟ್ ಆಗ್ಬೋದು. ಅದೇ ನೀವು ಫಿಕ್ಸಡ್ ಡಿಪಾಸಿಟ್ ಹಾಕಿದರೆ 7.5 ಬರ್ತಾಯಿತ್ತು. ಅಗ್ರೆಸಿವ್ ಹೈಬ್ರಿಡಲ್ಲಿ ಹಾಕಿದಾಗ ನಿಮಗೆ ಡಿಪೆಂಡಿಂಗ್ ಆನ್ ಯಾವುದನ್ನು ಸೆಲೆಕ್ಟ್ ಮಾಡಿದ್ರಿ ಆಗ ನಿಮಗೆ ಅಂದಾಜು ಒಂದು 10ರಿಂದ 11%ವರೆಗೂ ವರ್ಕೌಟ್ ಆಗ್ತದೆ. ಸ್ವಲ್ಪ ಲಾಂಗ್ ಟರ್ಮ್ ಹೋಗಬೇಕು, ಸ್ವಲ್ಪ ರಿಸ್ಕ್ ತಗೋಬೇಕು. ಈ SIP ನಲ್ಲಿ ಲಾಸ್ ಆಗೋದು ಯಾವಾಗ? ಅದಕ್ಕಿಂತ ಮುಂಚೆ ನಾನು 3ನೇದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಪ್ಲೀಸ್. ಮೊದಲನೇದ್ದು ಡೆಟ್ ಮ್ಯೂಚುವಲ್ ಫಂಡ್, 2ನೇದ್ದು ಹೈಬ್ರಿಡ್, 3ನೇದ್ದು ನಾವು ಹಾಕ್ತಾ ಇರುವಂಥದ್ದು ಈಕ್ವಿಟಿ ಮ್ಯೂಚುವಲ್ ಫಂಡ್. ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ 3 ವೆರೈಟಿ. ಒಂದು ನೀವು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಕಿದ್ರೆ ಲಾಂಗ್ ಟರ್ಮಲ್ಲಿ ನಿಮಗೇನಿದ್ರು ಒಂದು 13ರಿಂದ 15% ವರ್ಕೌಟ್ ಆಗುತ್ತೆ. ಅದೇ ನೀವೇನಾದರೂ ಮಿಡ್ ಕ್ಯಾಪ್ ಫಂಡ್ಗಳಲ್ಲಿ ಹಾಕಿದ್ರೆ ಒಂದು 15ರಿಂದ 16, 17ರವರೆಗೂ ವರ್ಕೌಟ್ ಆಗ್ಬೋದು. ಅದೇ ನೀವೇನಾದರೂ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕಿದ್ರೆ ಅವಾಗ ನಿಮಗೆ 17ರಿಂದ 18ರಿಂದ 19%ವರೆಗೂ ದೀರ್ಘಾವಧಿಯಲ್ಲಿ ವರ್ಕೌಟ್ ಆಗುತ್ತೆ. ಅಂದರೆ ಇವತ್ತು ಹಾಕಿ ನಾಳೆ ತೆಗೆದ್ರೆ ಅಲ್ಲ, ಕನಿಷ್ಠ ಪಕ್ಷ ಒಂದು 5 ವರ್ಷ ಇರ್ತೇನೆ ಅಂತ ಆದರೆ. ಸೊ SIP ನಲ್ಲಿ ಯಾವಾಗ ಲಾಸಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ? ಆಗುವಂಥ ಚಾನ್ಸಸ್ ಇದೆ. ಬಹಳ ಜನ ಏನು ತಿಳ್ಕೊತಾರೆ ಅಂತಂದರೆ SIP ಮಾಡಿದಾಗ ಬರೇ ಪ್ರಾಫಿಟೇ ಆಗುತ್ತೆ. ಮೊನ್ನೆ ಯಾರೋ ಒಬ್ಬರು ನಮಗೊಂದು ಪ್ರಶ್ನೆ ಕೇಳಿದರು, ಎಲ್ಲಿ ಅಂತಂದರೆ ನಮ್ಮ ಯೂಟ್ಯೂಬಿನ ಮೆಸೇಜ್ನಲ್ಲಿ. ನಾನು ಕಳೆದ ವರ್ಷ 2024ನೇ ಇಸ್ವಿನಲ್ಲಿ SBI ಮ್ಯೂಚುವಲ್ ಫಂಡಲ್ಲಿ 50,000ವನ್ನು ಹಾಕಿದ್ದೆ. ಮೊನ್ನೆ 2025ರಲ್ಲಿ ತೆಗೆದಿದ್ದೇನೆ, 50,000 45,000 ಆಗಿದೆ. ಇದೇನು ಈ ಥರ ಬರ್ತಾ ಇದೆ, ಯಾರಾದರೂ ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತೀರಾ ಅಂತ ಹಾಕಿದ್ದಾರೆ. ನೋಡಿ, ಹಾಕುವಾಗಲೇ ಗೊತ್ತಿರಬೇಕಾಗಿತ್ತು, ಯಾವುದೇ ಮ್ಯೂಚುವಲ್ ಫಂಡಲ್ಲಿ ನೀವು ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕಿದ್ರೆ ಕನಿಷ್ಠ ಪಕ್ಷ ವೇಟಿಂಗ್ ಪೀರಿಯಡ್ 5 ವರ್ಷ ಬೇಕಾಗುತ್ತೆ. 5 ವರ್ಷದ ಮೇಲೆ ಬಹುಶಃ ಅದು ಡಬಲ್ ಆಗಬಹುದು. ಅಂದರೆ ಡಿಪೆಂಡಿಂಗ್ ಆನ್ ಸೀಸನ್ನು. ಅದಕ್ಕೆ ಹೇಳ್ತಾ ಇರೋದು ಅವರು, ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸ್ ಆರ್ ಅಕಾರ್ಡಿಂಗ್ ಟು ಮಾರ್ಕೆಟ್ ರಿಸ್ಕ್. ಅದರಿಂದಾಗಿ ಮ್ಯೂಚುವಲ್ ಫಂಡಲ್ಲಿ SIPಲಿ ಹಾಕಿದಾಗ ಲಾಸ್ ಆಗೋದಿಲ್ಲ ಅನ್ನೋದೇನು ಗ್ಯಾರಂಟಿ ಇಲ್ಲ. ನಿಮಗೆ 1 ವರ್ಷಕ್ಕೆ ಹಣ ಬೇಕು ಅಂತಂದರೆ, 2 ವರ್ಷಕ್ಕೆ 3 ವರ್ಷಕ್ಕೆ ಹಣ ಬೇಕು ಅಂತಂದರೆ ನನ್ನ ಸಲಹೆ ಫಿಕ್ಸಡ್ ಡಿಪಾಸಿಟ್ ಅಥವಾ ರಿಕರಿಂಗ್ ಡಿಪಾಸಿಟ್. ನಿಮಗೆ 5 ವರ್ಷ ಈ ದುಡ್ಡು ಬೇಡ ಅಂತಂದರೆ, 10 ವರ್ಷ ಬೇಡ ಅಂತಂದರೆ ಆವಾಗ ನೀವು ಅದನ್ನು ಮ್ಯೂಚುವಲ್ ಫಂಡ್ಗಳಲ್ಲಿ, ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕ್ಬೋದು. ಇಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ವಿಚಾರ ಏನಿದೆ ಅಂತಂದರೆ, ಈಕ್ವಿಟಿ ಫಂಡ್ಗಳಲ್ಲಿ ನಾನು 10 ವರ್ಷ, 15 ವರ್ಷ, 20 ವರ್ಷ ಅಂತ ಹೇಳಬೇಕಾದ್ರೆ ಹಲವರಿಗೆ ಗಾಬರಿಯಾಗಿ ಹೋಗುತ್ತೆ, ಇದೇನು ಇಷ್ಟು ಉದ್ದ ಅಂತ. ನಾನೇ ಒಂದು ಕೌಂಟರ್ ಪ್ರಶ್ನೆ ಕೇಳ್ತೇನೆ. ನೀವು ಪ್ರಾವಿಡೆಂಟ್ ಫಂಡಲ್ಲಿ ಹಣ ಹಾಕಬೇಕಾದ್ರೆ, RDಯಲ್ಲಿ ಹಣ ಹಾಕಬೇಕಾದ್ರೆ ಏನಂತ ಯೋಚನೆ ಮಾಡ್ತೀರಿ? ಅಥವಾ ಇನ್ಶೂರೆನ್ಸಲ್ಲಿ ಹಾಕಬೇಕಾದ್ರೆ ಏನಂತ ಯೋಚನೆ ಮಾಡ್ತೀರಿ? ಈ ಹಣ ಏನಿದ್ದರೂ ನನಗೆ 60 ವರ್ಷಕ್ಕೆ ಬೇಕಾದ ಹಣ ನಾನು ರಿಟೈರ್ಮೆಂಟಿಗೆ. ಅದೇ ಶಿಸ್ತಿನಿಂದ, ಅದೇ ಧ್ಯೇಯದಿಂದ ನೀವು ಮ್ಯೂಚುವಲ್ ಫಂಡು ಷೇರುಗಳಲ್ಲಿ ಹಣ ಹಾಕ್ಕೊಂಡು ಹೋದರೆ ನಿಮಗೆ ದುಡ್ಡು ಬರ್ತದೆ. ಅದು ಮ್ಯೂಚುವಲ್ ಫಂಡ್ಗೆ ಆದಾಗ ಮಾತ್ರ 5 ವರ್ಷಕ್ಕೆ ತೆಗಿಬೇಕು, ಶೇರಲ್ಲಿ ಹಾಕಿದಾಗ 1 ವರ್ಷಕ್ಕೆ ತೆಗಿಬೇಕು ಅನ್ನುವಂಥ ಮನೋಭಾವನೆ ತಪ್ಪಾಗಿ ಹೋಗ್ತದೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.